ಇವತ್ತು ಕಬ್ಬಿನ ದಿವಸ ಒಳೆನ ಹರಿತೈತೆ, ಮಕ್ಕಳಿಗೆಲ್ಲ ಸುಗ್ಗಿ ಹಬ್ಬ. ಮಕ್ಕಳು ಗಲಾಟೆ ಮಾಡಬಾರ್ದು, ಸೈಲೆಂಟ್ ಆಗಿ ಬರಬೇಕು. ಮಕ್ಕಳ ಇವತ್ತಿನ ಪಾಠ ಮುಗಿತೆ ಕಣ್ರ. ಸುರೇಶ, ಈ ಸ್ಕೂಲ್ಗೆ ಕಬ್ಬು ಜ್ಯೂಸು ತರಬಾರ್ದಂತ ಗೊತ್ತಿಲ್ಲ ನಿನ್ಗೆ? ಸರ್ ಈ ಸ್ಕೂಲಾಗೆ ಕೊಡ್ತಾ ಇರೋದು. ಏನೋ ಯಾರಲ್ಲ ಕೊಡ್ತಾ ಇರೋದು? ಸರ್ ಜಾನಕಿ ಮೇಡಮ್. ಹೌದನ್ಲ? ಬರ್ಲಾ. ಅಬ್ಬಬ್ಬಬ್ಬ ಏನ್ ನಡೀತಾ ಇದೆ ಇಲ್ಲಿ? ಕಬ್ಬಿನ ಜಾತ್ರೆ ಸರ್. ಮುಚ್ಚಲ ಬಾಯಿ. ಇದೇನಿ ಈ ಸ್ಕೂಲ ಬಸ್ ಸ್ಟ್ಯಾಂಡ್ ಆಗಿರೋ ಜ್ಯೂಸ್ ಅಂಗಡಿನ? ಅಲ್ಲಾದ್ರೆ ಏಟೋ ನೀಟಾಗಿ ಇರ್ತದೆ ಮೇಡಮ್. ಇಂಥ ಕೆಲಸ ಎಲ್ಲ ಈ ಸ್ಕೂಲಾಗೆ ನೀನಲ್ದೆ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಡಿಗ್ರಿ ಮೇಡಮ್, ಮೆದ್ಲಾಗ ಬುದ್ಧಿ ಐತಾ ನಿಂಗೆ? ಈ ಟಂಕ ಎಲ್ಲಿಂದ ಬಂತು? ಇದೆಲ್ಲ ಮೇಡಮ್ ಇಟ್ಕೊಂಡಿರೋದ ಸರ್? ಆಗ್ಲೇ ಬಾಯಿ ಮುಚ್ಕೊಂಡಿರೋ ಅಂತ ಹೇಳಿಲ್ಲ ನಿನ್ಗೆ? ಓದಿಕ ಪರ್ಸಂಗೆ. ಸರ್, ರಾಜು ಅವ್ರು ಹೇಳ್ತಿರೋದು ನಿಜಾನೇ ಸರ್. 15 ವರ್ಷದಿಂದ ಈ ಸ್ಕೂಲ್ಗೆ ನಾನು ಹೆಡ್ ಮಾಸ್ಟರ್. ನನಗೊಂದು ಮಾತು ಹೇಳ್ದ್ಯಾ? ಪಟ್ಟಣದಾಗ ನೀನು ಓದ್ಕೊಂಡು ಬಂದಂಗೆ ಅಂತ ಅನ್ಕಂಡ್ಯಾ? ಮೇಡಮ್, ನೀನ್ ಇಲ್ಲೇನೇ ಮಾಡ್ಬೇಕು ಅಂದ್ರು ನನ್ನನ್ನು ಕೇಳೆಯ ಮಾಡಬೇಕು, ತಿಳಿತಾ? ಸರ್ ನಮಸ್ಕಾರ ಸರ್. ಎಲ್ಲ ಸಂದಾಗಿ ಐತೆ ಸರ್. ನಾನಲ್ದೆ ಮಕ್ಕಳನ್ನ ಇಷ್ಟೊಂದು ಸಂದಾಗಿ ಇನ್ಯಾರು ಸರ್ ನೋಡ್ಕೊಳಕ್ಕಾಯ್ತದೆ? ಟೀಚರ್ಗಳ್ಗೆ ಅಷ್ಟೇ ಸರ್, ನಾನು ಯಾರಿಗೂ ಭಯಕ್ಕೆ ಹೋಗಕ್ಕಿಲ್ಲ. ಹಾಂ ಸರ್, ನನ್ನ ಮಕ್ಕ ಏನು ನೋಡ್ತಾ ಇದ್ದೀರಾ? ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಬ್ಬು ನನ್ನ ಕಣ್ಣಿಗೆ ಬಿಡಬಾರ್ದು. ಕಸ ಗಡಿನ ಅದನ್ನ ಮೊದಲು ಕಸ ಆಚೆಗೆ. ಸರ್, ಟೀಚರ್ ಒಬ್ರು ಡೌಟ್ ಕೇಳ್ತಾ ಇದ್ರು, ನೀವು ಹೇಳಿ ಸರ್. ಅಕ್ಕ, ಯಾಕೆ ಲೇಟು? ಅಕ್ಕವ್ರೆ, ಆ ಸಾರ್ದಕ್ಕಂಗೆ ಹೇಳ್ದೆ ಅಕ್ಕವರು ಸಾನ ಹಸುಕೊಂಡವ್ರೆ ಅಂತ. ಆದ್ರೂ ಬೇಕಂತ ನನ್ನ ಕಾಯಿಸಿ ತಡ ಮಾಡಿಕೊಟ್ಲು ಆ ಮುದುಕಿ. ಅದೇ ಆ ರಾಮಣ್ಣಂಗೆ ಅಂದರೆ ಎದ್ದು ಬಿದ್ದು ಓಡೋಗಿ ಅಡುಗೆ ಮಾಡಿಕೊಡ್ತಾಳೆ. ಅಕ್ಕವ್ರೆ, ನೀವೊಂದ್ಸಲ ಗರಮ್ನ ತೋರಿಸಿ. ಮೊದಲು ತಿಂಡಿ ಕೊಡು. ಸರಿ ತಕೊಳ್ಳಿ. ಏನೇ ಇದು? ಬೆಳಗ್ಗೆ ನಾನು ಇದನ್ನು ತಿನ್ಬೇಕಾ? ಬ್ಯಾರೆ ಏನು ಬೇಕಕ್ಕ? ಸರಿ, ಬ್ಯಾರೆ ಏನಾರು ತಕೊಂಬರ್ತೀನಿ. ನಿಂತ್ಕೋ. ಕೊಡು, ಅದನ್ನೇ ತಿಂತೀನಿ. ಸರಿ ಅಕ್ಕ. ಹಂಗಲ್ಲ, ನೆನ್ನೆನೇ ಉಪವಾಸ ಇದ್ರಿ, ಇವತ್ತು ಏನು ತಿನ್ನಲಿಲ್ಲ ಅಂದರೆ ಬೇರೆ ಯಾರನ್ನ ಬಯಕ್ಕೂ ಶಕ್ತಿ ಇರೋಲ್ವಲ್ಲ. ಅಕ್ಕ, ಫೋನ್ ಬರ್ತೈತೆ, ನಾನು ನೋಡ್ತೀನಿ, ನೀವು ತಿನ್ನಿ. ಹಲೋ ಹಲೋ, ಕೇಳಿಸ್ತೈತೆ, ಹೇಳಿ. ನಾನು ಚಂದ್ರಿ. ಏನೋ ಹೌದ್ರಾ? ಸರಿ ಆಯಿತು, ಫೋನ್ ಇಡಿ. ಅಕ್ಕ, ವಿಷಯ ಏನು ಗೊತ್ತಾ? ಏನೇ? ಆಲೆ ಮನೆಯಿಂದ ಫೋನು. ನೆನ್ನೆ ಕಳ್ಸಿದ 40 ಗಾಡಿ ಕಬ್ನಾಗೆ ಬರೀ 38 ಗಾಡಿ ಮಾತ್ರ ಆಲೆ ಮನೆಗೆ ಹೋಗೈತಂತೆ. ಸರಿ, ಅದಕ್ಕೆ ನಾನೇನು ಮಾಡಲಿ? 2 ಗಾಡಿ ಕಪ್ ಕಮ್ಮಿ ಆಗೈತಕ್ಕ, 2 ಗಾಡಿ. ನಮ್ಮಪ್ಪನ ಮನೆ ಗಂಟ ಹೋದ್ರೋಯ್ತು, ಹೋಗೆ. ಚಂದ್ರಿ, ನಂಗೊಂದು ಡೌಟು. ಈ ರಾಮಣ್ಣ ಆ ಹುಡುಗಿ ಹತ್ರ ಸರ ಇಸ್ಕೊಂಬರ್ತಾನೆ ಅಂತೀಯ? ಬ್ಯಾರೆ ಯಾರನ ಇದ್ರೆ ತರ್ತಿದ್ರೇನೋ ಅನ್ಸ್ತೈತೆ. ಆ ರಾಮಣ್ಣನ ಕೈನ ಆಗಕ್ಕಿಲ್ಲ ಬುಡಿಯಕ್ಕ. ಅದೇ ಅಲ್ವಾ, ಅವನ ಕೈಲಿ ಹೇಗೆ ಸಾಧ್ಯ? ಅವನ ಬಾಸ್ ಎತ್ತಿಗೂ ಅವನಿಗೂ ವ್ಯತ್ಯಾಸನೇ ಇಲ್ಲ. ಅದು ಎತ್ತು, ಇವನು ಕೋಣ. ಸರಿ ಹೋಯ್ತು ಜೋಡಿ.
ಆದರೂ ಅಕ್ಕ ಒಂದು ವೇಳೆ ರಾಮಣ್ಣ ಏನಾರು ಸರ ತಂದ್ಬಿಟ್ರೆ? ಚಾನ್ಸೇ ಇಲ್ಲ. ಮೊದಲೇ ರಾಮಣ್ಣ ಹುಡುಗಿರ್ನ ಕಣ್ಣೆತ್ತು ನೋಡಲ್ಲ, ಅಂಥದ್ರಲ್ಲಿ ಸರ ಹೇಗೆ ತರ್ತಾನೆ? ಅದ್ಗೆ ಬಂತು ಕೋಣ, ನೋಡ್ಬೇಕಿದ್ರೆ ಬಂದು ಅದಕ್ಕೆ ಸರ ತಗೊಂಬರಕ್ಕಾಗಲಿಲ್ಲ, ಬೇರೆ ಏನಾರು ಇದ್ರೆ ಹೇಳಿ ಮಾಡ್ತೀವಿ, ಆದರೆ ಸರ ಮಾತ್ರ ತಗೊಂಬರಕ್ಕಾಗಲಿಲ್ಲ ಅದಕ್ಕೆ ಅಂತ ಬೇಡ್ಕೊತಾನೆ. ಆಗ ನಾನು ಅವನಿಂದ ಇನ್ನೊಂದು ಮಾತು ತಗೊಳ್ತೇನೆ. ಇಂಥ ಸಮಯ ಮತ್ತು ಅವಕಾಶ ಯಾವತ್ತೂ ಬಿಡಬಾರ್ದು. ಅದ್ಗೆ ಹೋಗಿದ್ದ ಕೆಲಸ ಆಗ್ಲಿಲ್ವ ರಾಮಣ್ಣ? ನನಗೆ ಗೊತ್ತಿತ್ತು. ಹೋಗ್ಲಿ ಬಿಡಿ ಬಾವ, ದೊಡ್ಡ ಮನೆ ಮಾನಾನ ನಿಮ್ಮಿಂದಾನು ಉಳ್ಸೋಕ್ಕಾಗಲಿಲ್ಲ. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಕ್ಷಮೆನೂ ಕೇಳಬೇಡಿ. ಪಾಪ ಸರ ತರದೆ ಊಟ ಮುಟ್ಟಲ್ಲ ಅಂತ ಮಾತು ಕೊಟ್ಟಿದ್ರಿ ನೀವು. ಪರವಾಗಿಲ್ಲ ಬಾವ, ಅವಮಾನ ಆದರೂ ಸಹಿಸ್ಕೊಂಡು ಊಟ ಮಾಡಿ ಹೋಗಿ. ಇನ್ನೇನು ಮಾಡೋಕ್ಕಾಗತ್ತೆ, ಹೋಗಿ ಬಾವ. ಅದ್ಗೆ ನಾನು ಸರ ತಂದೀವ್ನಿ. ಏನು? ಹೆಂಗೆ? ಹೇಗೆ ತಗೊಂಬಂದ್ರಿ ಬಾವ? ನೀವು ಹೇಳೋದ್ನಾಕೆ ತರದೇ ಇರೋಕ್ಕಾಯ್ತದ? ತಕೊಳ್ಳಿ. ತಕೊಳ್ಳಿ. ಜೋಪನ. ಹಾಂ, ಬಾಸು ಹಸ್ಕೊಂಡವ್ರೆ, ಅವ್ರಿಗೆ ಮೇವಾಕ್ಬೇಕು. ನಾನು ಸಂಜೆ ಬಂದು ಹೇಳ್ತೀನಿ. ಹಾಂ, ಯಾಕೋ ಸಮಯ ಮತ್ತು ಅವಕಾಶ ಖರಾಬಾಗೈತೆ ಅಂತ ಅನಿಸ್ತೈತಲ್ವಾ? ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ. ಇವತ್ತು ಸರ ತಂದ್ಕೊಟ್ಟ, ನಾಳೆ ಇನ್ನು ಏನಂತ ತರ್ತಾನೋ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಚಂದ್ರಿ. ಈ ಕೋಣ ಆ ಹುಡುಗಿ ಹತ್ರ ಸರ ಹೇಗೆ ತಗೊಂಡು ಬಂದ ಅಂತ. ಹುಡುಗಿರನ್ನ ಕಣ್ಣೆತ್ತು ನೋಡದೆ ಇದ್ದವನು ಇವತ್ತು ಸರ ತಂದವನೆ. ಮುಂದೆ ಹುಡುಗಿನೂ ತಂದರೆ ಅವಳೇ ಈ ಮನೆ ದೊಡ್ಡ ಸೊಸೆ ಆದ್ರೆ? ಅಂಕಲ್, ಏನ್ ಸ್ಕೂಲ್ ಹತ್ರ ಬಂದ್ಬಿಟ್ಟಿದ್ದೀರಾ? ಜಾನ್ಕಿ ನೋಡೋಕ? ಹೌದಮ್ಮ, ಜಾನಕಿಯಲ್ಲಿ ಇಲ್ಲೇ ಕ್ಲಾಸಲ್ಲಿ ಇರ್ಬೇಕು, ಬನ್ನಿ. ಜಾನ್ಕಿ, ಅಪ್ಪ ನೀವೇನಿಲ್ಲಿ? ಅದು ದಿಢೀರ್ ಅಂತ ಹೆಡ್ ಆಫೀಸಿಂದ ಅರ್ಜೆಂಟ್ ಕೆಲಸ ಬಂತು, ಅದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀನಿ. ನಿನ್ನ ನೋಡಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮತ್ತೆ ವಾಪಸ್ ಬರೋದು? ಮೋಸ್ಟ್ಲಿ ಇವತ್ತಾಗಲ್ಲ ಅನ್ಸುತ್ತೆ, ನಾಳೆ ಸಂಜೆ ಆಗ್ಬೋದು. ಮನೆ ಹತ್ರ ಇರೋ ಕಬ್ಬನ್ನೆಲ್ಲ ಏನು ಮಾಡೋದಮ್ಮ? ಅದು ಮನೇನೋ ಗದ್ದೆನೋ ಅನ್ನೋ ಥರ ಆಗಿದೆ. ಬಾ, ಏನಾದ್ರು ಮಾಡಬೇಕು. ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹುಷಾರಾಗಿ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಅಕ್ಕಪಕ್ಕದ ಮನೆ ಗೊತ್ತಾಗದೆ ಇದ್ದಾಗ ನೋಡ್ಕೊಳಮ್ಮ, ಆಮೇಲೆ ನಮ್ಮನ್ನ ನೋಡಿ ಎಲ್ಲರೂ ನಗ್ತಾರೆ. ನಾ ಹೋಗಿ ಬರ್ತೀನಿ, ಹುಷಾರು. ಸರಿಯಪ್ಪ. ಅನು, ಈ ಕಬ್ಬನೆಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇ ಒಂದು ದೊಡ್ಡ ತಲೆನೋವಾಗೋಗಿದೆ ನನಗೆ. ಸಿಹಿ ಕಬ್ಬಿಂದ ಇಷ್ಟು ಕಹಿ ಕಷ್ಟ ಬರುತ್ತಂತ ಅನ್ಕೊಂಡಿರ್ಲಿಲ್ಲ ಜಾನಕಿ. ಅದು ಸರಿ, ನಿಮ್ಮ ರಾಮಣ್ಣ ಅವ್ರು ಹೇಗಿದ್ದಾರೆ? ಏನು, ನಿಮ್ಮ ರಾಮಣ್ಣನ? ಅಂದರೆ ನಮಗೆ ರಾಮಣ್ಣ?
ನಿಂಗೆ ರಾಮ? ಏಯ್ ಏನೇ ಮಾತಾಡ್ತಿದ್ಯಾ ಹುಚ್ಚಿ? ಹೌದೌದು, ನಾನು ಹುಚ್ಚಿನೇ. ರಾಮಣ್ಣ ಮಾತ್ರ ಜಾಣ ಅಲ್ವಾ? ಅವನು ಡಬಲ್ ಹುಚ್ಚ. ಇಡೀ ಕಬ್ಬಿನ ಗದ್ದೆನೆ ಮನೆ ಮುಂದೆ ತಂದು ಹಾಕಿ ಹೊಟ್ಟೋದ. ನಾನು ಹೋಗೋದನ್ನೆಲ್ಲ ವಾಪಸ್ ತೊಗೊಂಡೋಗಕ್ಕೆ ಹೇಳ್ತೀನಿ. ಆದರೆ ರಾಮಣ್ಣ ಯಾವ ಹೆಂಗಸ್ರ ಹತ್ರನೂ ಮಾತಾಡಲ್ಲ, ಪಕ್ಕಾ ಬ್ರಹ್ಮಚಾರಿ. ನನ್ನ ಹತ್ರ ಮಾತಾಡಲೇಬೇಕು. ಅದು ಯಾಕೆ ಮಾತಾಡಲ್ಲ ಅಂತ ನಾನು ನೋಡ್ತೀನಿ. ಓ ಮೇಡಮ್, ಏನು ಇಲ್ಲಿ ಗಂಟ ಬಂದಿರಾ ಮೇಡಮ್? ಸ್ಕೂಲಿಂದ ಯಾರೋ ಹುಡುಗ ತಪ್ಪಿಸ್ಕೊಬಿಟ್ರಾ? ಹಾಗೇನಿಲ್ಲ, ರಾಮವ್ರನ್ನ ನೋಡೋಣ ಅಂತಾನೆ ಬಂದೆ. ರಾಮಣ್ಣನ ಏನು ವಿಷಯ ಮೇಡಮ್? ನಂತವ ಹೇಳಿ, ರಾಮಣ್ಣನ ನಾನು ತಿಳಿಸ್ತೀನಿ. ಇಲ್ಲ ಇಲ್ಲ, ನಾನು ಅವ್ರ ಹತ್ರನೇ ಮಾತಾಡಬೇಕು. ಎಲ್ಲಿದ್ದಾರೆ ಅವರು? ರಾಮಣ್ಣ ಗರಡಿ ಮನೆಯಾಗವ್ರೆ. ಗರಡಿ ಮನೆಲ್ಲ ಎಷ್ಟೊತ್ತಾಗುತ್ತೆ ಬರೋದು? ಅದು ಹೇಳೋಕ್ಕಾಗಿಲ್ಲ ಮೇಡಮ್. ಕುಸ್ತಿ ಪಂದ್ಯ ಬೇರೆ ಫಿಕ್ಸ್ ಆಗದೆ, ಅದಕ್ಕೆ ತಾಲೀಮ್ ನಡೆಸ್ತಾವ್ರೆ. ಹೌದಾ? ಅನು ಬಾ ಹೋಗೋಣ. ಎಲ್ಲಿಗೆ? ಗರಡಿ ಮನೆಗೆ. ಗಾಡಿ ಮನೆಗ? ಅಯ್ಯೋ ನಾನು ಬರಲ್ಲಪ್ಪ. ಹಾಗಾದ್ರೆ ನೀ ಇಲ್ಲೇ ಇರು, ನಾ ಹೋಗಿ ಬರ್ತೀನಿ. ಸೈಕಲ್ ಕೊಡು. ಬಿಡು. ಮೇಡಮ್ ನಿಂತ್ಕೋ. ನಿಂತ್ಕೊಳ್ಳಿ ಮೇಡಮ್, ಹೋಗ್ಬೇಡಿ. ಗರಡಿ ಮನೆಯಾಗ ಹೆಣ್ಮಕ್ಳು ಹೋಗಂಗಿಲ್ಲ ಮೇಡಮ್. ಎಷ್ಟೇ ದೊಡ್ಡ ಪೈಲ್ವಾನ ಆದರೂ ನಾ ಹೇಳೋ ಮಾತನ್ನ ಗೆಪ್ತಿ ಮಡಿಕಳಿ. ಪೈಲ್ವಾನರ ಜೀವನದಲ್ಲಿ ಯಾವತ್ತು ಹೆಣ್ಣು ಮಕ್ಕಳ ಗಂಧ ಗಾಳಿ ಬೀಸ್ಕೂಡ್ದು. ಏನಾರ ಆದ್ರೆ ರೈಲು ಹಳ್ಳಿ ತಪ್ಪಿ ಓಡ್ದಂಗೆ, ಗಾಳಿ ಪಟ ಕತ್ತರ್ ಸಾರ್ದಂಗೆ, ಈಜು ಹಾಳಾಗುತ್ತಿಲ್ದೆ ಬಾವಿಗೆ ಬಿದ್ದಂಗೆ. ಪೈಲ್ವಾನರ ಆಸ್ತಿನೇ ಬ್ರಹ್ಮಚರ್ಯ, ಅದನ್ನ ಯಾವತ್ತೂ ಕಳ್ಕೋಬೇಡಿ. ಈಗ ನೋಡಿ ನಮ್ಮ ಬಾಬು ಮದ್ವೆ ಮುಂಚೆ ಎಷ್ಟು ಕಟ್ಟುನಿಟ್ಟಾಗಿ ನಿಯತ್ತಾಗಿ ತಾಲೀಮಿಗೆ ಬತ್ತಿದ್ದ, ಈಗ ಹೆಂಡ್ರ ದಾಸ ಆಗೋಗ್ಬಿಟ್ಟವನೆ. ಪೈಲ್ವಾನಿಗೆ ಕೆಂಪು ಮಣ್ಣು ಅಂದ್ರೆ ಮಟ್ಟಿ ಮಾತ್ರ ಕಾಣಬೇಕು, ಅದನ್ನ ಬಿಟ್ಟು ಬೇರೆ ಯಾವ ಬಣ್ಣನೂ ಕನಸು ಮನಸ್ಸಿನಲ್ಲೂ ಕಾಣಬಾರ್ದು. ಈಗ ಹೇಳಿ, ನಿಜವಾದ ಪೈಲ್ವಾನ್ ಅಂದ್ರೆ ಯಾರು? ನಿಜವಾದ ಪೈಲ್ವಾನ ಅಂದ್ರೆ ಯಾರು? ನಿಜವಾದ ಪೈಲ್ವಾನ ಅಂದ್ರೆ ಯಾರು? ಹುಡುಗಿರ ಬಗ್ಗೆ ನೆನಪು ಮಾಡ್ಕೊಳ್ಳದೆ ಇರೋನು. ಅಮ್ಮ, ಅಕ್ಕ, ತಂಗಿ, ಅತ್ತಿಗೆ, ನಾದಿನಿ, ಮನೆ ಹೆಂಗಸರನ್ನ ಬಿಟ್ಟು ಬೇರೆ ಯಾವ ಹೆಣ್ಮಕ್ಳು ಸವಾಸನೆ ಮಾಡಬಾರ್ದು. ನಮ್ಮ ರಾಮನ್ ತರ. ರಾಮು ಅವರಿದ್ದಾರಾ? ಏ ಕೂಸೆ, ಯಾರವ ನೀನು? ಇಲ್ಲಿಗೆ ಯಾಕೆ ಬಂದೆ? ನಾನು ಜಾನ್ಕಿ, ಸ್ಕೂಲ್ ಟೀಚರ್. ರಾಮು ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಮೊದಲು ಹೊರಗಡೆ ನಡಿ. ಇದು ಗಲ್ಡಿ ಮನೆ, ಹೆಣ್ಣೈಕ್ಳು ಒಳಗಡೆ ಕಾಲಿಡಬಾರ್ದು. ಟೀಚರ್ ಅಂತ ಬೇರೆ ಹೇಳ್ಕತ್ಯಾ? ವಸಿನಾರ ಬುದ್ಧಿ ಬೇಡ ನಿಂಗೆ? ಅಲ್ಲ, ಅದು ರಾಮು ಅವ್ರ ಹತ್ರ ಸ್ವಲ್ಪ ಕೆಲಸ ಇತ್ತು. ಅವನ್ನ ನಾನು ಕಳಿಸ್ತೀನಿ. ಏನಿದ್ರು ಹೊರಗಡೆ. ಒಂದು ಕ್ಷಣ ನೀನು ಇಲ್ಲಿ ನಿಂತ್ಕೋಬಾರ್ದು, ಹೋಯ್ತಾ ಇರ್ಬೇಕು. ಹಾ, ನಡೀತಾ ಇರ್ಬೇಕು. ಹೇ ರಾಮ, ಬರಲ್ಲ ಇಲ್ಲಿ. ಏಯ್, ಎಲ್ಲರೂ ಬರ್ರೋ. ಎಂತ ತಪ್ಪಿದು? ಗಡ್ಡಿ ಮನೆಯವ್ರಿಗೆ ಹುಡುಗಿ ಬಂದವಳೆ, ಅದು ನಮ್ಮ ಬ್ರಾಹ್ಮಣನಿಂದ ಶಿಕ್ಷೆ ಆಗ್ಲೇಬೇಕು ಗುರುಗಳೇ. ಲೇ ರಾಮ, ನೀನ್ ಮಾಡಿರೋದು ಎಂತ ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತು. ಇನ್ನು ನಾ ಸುಮ್ಕಿರಕ್ಕಿಲ್ಲ. ಹನುಮಪ್ಪನ ಮುಂದೆ ಇಟ್ಟಿರೋ ದಾರ ನೀ ಕಟ್ಕೊಳಕ್ ಬಿಡಕ್ಕಿಲ್ಲ. ಕಂಕಣ ಬಿಚ್ಚಿಸ್ಬಿಡ್ತೀನಿ, ದಾರ ಬಿಚ್ಚಿಸ್ಬಿಡ್ತೀನಿ. ಇನ್ ಮೇಲೆ ಗಳ್ಳಿ ಒಳಗೆ ಕಾಲಿಡಬಾರ್ದು. ಹೊಂಟಾಗ್ಲ ಇಲ್ಲಿಂದ, ಒಳ್ಳು. ಗುರುಗಳೇ, ನಂಗೆ ಗೊತ್ತಿದೆ ತೆಪ್ಪಾಗ್ಬಿಟ್ಟೈತೆ.
ನಂಗೆ ಕ್ಷಮಿಸ್ಬಿಡಿ ಗುರುಗಳೇ. ನಾನು ಉಸಿರು ಬೇಕಾದ್ರೆ ಬಿಟ್ಬಿಡ್ತೀನಿ, ಆದರೆ ಗಲ್ಡಿ ಮನೆ ಬಿಟ್ಟೋಗು ಅಂತ ಮಾತ್ರ ಹೇಳ್ಬೇಡಿ. ಇದೊಂದು ಕಿತ ಕ್ಷಮಿಸ್ಬಿಡಿ ಗುರುಗಳೇ. ಅಲ್ಲೋ, ಆ ಹುಡುಗಿ ನಿನ್ನ ಹೆಸರನ್ನ ಕರ್ಕೊಂಡು ಗಳ್ಳಿ ಒಳಗೆ ಕಾಲಿಟ್ಟವಳೆ. ನನಗೆ ಗೊತ್ತಿಲ್ಲದೆ ಆಗಿರೋದಂತ ಸುಳ್ಳು ಹೇಳ್ತಾ ಇದ್ಯಾ? ನಾವು ನಿನ್ನ ಮೇಲೆ ಸಾನೆ ಭರವಸೆ ಇಟ್ಟಿದ್ದಕ್ಕೆ ನೀನ್ ನಮಗ್ ಕೊಡ್ತಿರೋ ಗುರುದಕ್ಷಿಣೆ ಏನ್ಲ ಇದು? ಗುರುಗಳೇ, ನನ್ನ ತೆಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದು ಕಿತ್ತಾಗಿ ನಡೆಯೋಕ್ಕಿಲ್ಲ. ನೀವು ಬೇರೆ ಏನು ಬೇಕಾದ್ರೆ ಶಿಕ್ಷೆ ಕೊಡಿ, ಮಾಡ್ತೀನಿ. ಆದರೆ ದಾರ ಮಾತ್ರ ಬಿಚ್ಚಿಸ್ಕೋಬೇಡಿ. ನನಗೆ ಕ್ಷಮಿಸ್ಬಿಡಿ ಗುರುಗಳೇ. ಹೋಗೋ, ಇನ್ನು 1000 ದಂಡ ಜಾಸ್ತಿ ಒತ್ತಬೇಕು. ಸರಿ ಗುರುಗಳೇ. ನಿಜವಾಗ್ಲೂ ನಾನು ಒಬ್ಬಳನ್ನೇ ಬಿಟ್ಟು ಬಂದ್ಬಿಡೋದಾ? ಅಲ್ಲ, ನಾನು ಬಿಟ್ಟು ಬಂದು ಮಾಡಿದ್ದಾದ್ರೂ ಏನು ನೀನು ಇಲ್ಲೇ ಕಾಯ್ಕೊಂಡಿದ್ಯಾ? ರಾಮಣ್ಣ ಒಳಗಿದಾರ ಇಲ್ವಾ ಅಂತ. ಇದ್ದಾರೆ, ರಾಮ್ ಅವರು ಒಳಗಡೆನೆ ಇದ್ದಾರೆ. ಇದಾರಾ? ನಿಂಗೆ ಹೇಗೆ ಗೊತ್ತು? ನಾನೇ ಒಳಗೋಗಿ ನೋಡ್ಕೊಂಡು ಬಂದೆ. ಏನು, ನೀನ್ ಗರಡಿ ಮನೆ ಒಳಗೆ ಹೋಗಿದ್ಯಾ? ಇನ್ನು ಎಷ್ಟೊತ್ತಂತ ಇಲ್ಲೇ ನಿಂತ್ಕೊಂಡಿರೋದು ಜಾನಕಿ? ಗಾಡಿ ಮನೆ ತಾವ ಹುಡುಗಿರ್ ಬರೋದೇ ತಪ್ಪು ಅಂಥದ್ರಲ್ಲಿ ನೀನು ಒಳಗೆ ಬೇರೆ ಹೋಗಿ ಬಂದಿದ್ಯಾ? ಇನ್ನು ಎಷ್ಟೊತ್ತಂತ ಇಲ್ಲೇ ಕಾಯ್ಕೊಂಡಿರೋದು? ರಾಮು ಅವ್ರನ್ನ ಮೀಟ್ ಮಾಡಿದೆ, ನಾನು ಇಲ್ಲಿಂದ ಹೊರಡಲ್ಲ. ನೀನು ಬೇಕಾದರೆ ಹೊರಡೋನು, ನಾನು ವೇಟ್ ಮಾಡ್ತೀನಿ. ಅಷ್ಟು ಹಠ ಯಾಕೆ? ನಾಳೆ ಮಾತಾಡ್ಬೋದಲ್ವಾ? ಇವತ್ತು ಮನೆಯಿಂದ ಕಬ್ಬುಗಳೆಲ್ಲ ಹೊರಗೆ ಹೋಗ್ಲಿಲ್ಲ ಅಂತಂದರೆ ನಾನು ಒಳಗೆ ಹೋಗೋಕ್ಕಾಗಲ್ಲ. ಅಮ್ಮ ಈಗಲೇ ಗರಂ ಆಗಿದ್ದಾರೆ. ಇವತ್ತು ಏನೇ ಆದರೂ ಸರಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು. ಲೋ ರಾಮ, ನಾನು ಹಿಂಗೆ ಹೇಳಿದ್ದು 1000 ದಂಡ ಜಾಸ್ತಿ ಹೊಡಿ ಅಂತ. 10,000 ಅಲ್ಲಕ್ಕಲ್ಲ, ದಂಡ ಹೊಡೆದಿದ್ದು ಸಾಕು, ನಿಲ್ಸು. ಇರಿ ಗುರುಗಳೇ, ಇನ್ನ 200 ಬಾಕಿ ಐತೆ. ಅಲ್ಲೋ, ಬಂದಿಗೆ ತಯಾರಿ ಆಗೋನಂಗೆ ಆಗ್ತಿದ್ಯಲ್ಲೋ. ಅಯ್ಯೋ ದೇವ್ರೆ, ನಿನ್ನಂತವ್ರಿಗೆ ಶಿಕ್ಷೆ ಕೊಡ್ಬೇಕಾದ್ರು ಶಾನೆ ಯೋಚನೆ ಮಾಡಿ ಶಿಕ್ಷೆ ಕೊಡಬೇಕು. ಈಗೇನು ನನ್ನ ಮನೆ ಕಡೆಗೆ ಹೋಗಕ್ಕೆ ಬಿಡ್ತೀಯೋ ಇಲ್ವೋ? ಗುರುಗಳೇ, ನೀವು ಹೋಗಿರಿ, ನಾನು ಮುಗಿಸ್ಕೊಂಡು ನಾನೇ ಬಾಗ್ಲಕ್ಕ ಬರ್ತೀನಿ. ಆಯ್ತು ಕಣಪ್ಪ, ನಿನ್ನ ಮನಸ್ಸಿಗೆ ಹೆಂಗೆ ಬರ್ತದೋ ಹಂಗೆ ಮಾಡು. ಅಪ್ಪ ಹನುಮಪ್ಪ, ಇವನ್ನ ನೀನೇ ಕಾಪಾಡಬೇಕು ಕಣಪ್ಪ. ಹಾಂ, ನರಲ್ಲ. ಅಪ್ಪ ಆಂಜನೇಯ, ಏನಪ್ಪ ಇದು ಹಿಂಗೆ ಮಾಡ್ಬಿಟ್ಟಲ್ಲ? ಮೇಡಮ್ ಚೈನ್ ಕೇಳಕ್ಕೆ ಬಂದವ್ರ ಹೆಂಗೆ? ಇವಾಗ ಆಚೆ ಕಡೆ ಹೋದ್ರೆ ಪಕ್ಕ ಅವ್ರ ಕೈಲಿ ತಗ್ಲಾಕತ್ತೀನಿ. ಇಲ್ಲೇ ಇರೋದು ಒಳ್ಳೇದು.
ಎಲ್ಲೂ ಕಾಣ್ತಿಲ್ಲ, ಹೊಂಟಗವ್ರೆ ಅನ್ನಿಸ್ತೈತೆ. ಇನ್ನು ಎಷ್ಟೊತ್ತಂತ ಇಲ್ಲೇ ನಿಂತಿರೋ ಜಾನಕಿ, ಬಿಸಿಲು. ರಾಮೋರೆ, ರಾಮಣ್ಣ, ರಾಮಣ್ಣ, ಜಾನಕಿ, ರಾಮಣ್ಣ, ಜಾನಕಿ ನಿಂತ್ಕೋ. ಜಾನಕಿ ಮತ್ತೆ ಬಿಟ್ಟು ಹೋಗ್ತೀಯಾ? ನಿಂತ್ಕೋ ಜಾನಕಿ. ಮೇಡಮ್, ಏನಾಯ್ತು? ರಾಮಣ್ಣ ಸಿಕ್ಕಿದ್ನಾ? ಹೌದು, ಆದ್ರೆ ಇಲ್ಲ. ನಮ್ಮ ನೋಡಿದ ತಕ್ಷಣ ಓಡೋದ್ರು. ಜಾನಕಿ ಅವ್ರನ್ನ ಹುಡ್ಕೊಂಡು ಸೈಕಲ್ ತಗೊಂಡು ಹೋದ್ಲು.